ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಭೂಮಿ ದೇವ್ರ ಹತ್ರ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ತಾಯಿ, ನಿನ್ನ ಹತ್ರ ನಾನು ಏನು ಕೇಳಬೇಕು ಅಂತ ನನಗೆ ಒಂದು ಗೊತ್ತಾಗ್ತಿಲ್ಲ. ಪ್ರತಿಯೊಬ್ಬರು ಹೆಣ್ಮಕ್ಳು ಏನು ಬೇಡ್ತಾರೆ ಅದನ್ನೇ ನೀನು ಕೊಟ್ಟಿದ್ದೀಯಾ. ಆದರೆ ನಾನು ಕೇಳೋಕ್ಕೂ ಮುಂಚೆ ನೀನು ನನಗೆ ಒಳ್ಳೆ ಗಂಡ ಕೊಟ್ಟಿದ್ದೀಯಾ. ಯಾಕೆ ಕೊಟ್ಟಿದ್ದೀಯಾ ಹೇಳು? ನಂದು ಕಾಂಟ್ರಾಕ್ಟ್ ಮದುವೆ ಅಲ್ವಾ, ಅದಕ್ಕೆ ನೀನು ಕೊಟ್ಟಿದ್ದೀಯಾ. ಹಾಗೆ ನನ್ನ ಸಾಹೇಬ್ರು ಮದುವೆ ಆದಮೇಲೆ ಒಂದು ಬಾಂಧವ್ಯನೂ ಸಹ ಇರಲಿಲ್ಲ. ಬಾಂಧವ್ಯ ಯಾಕೆ, ಇಬ್ಬರು ಸಹ ಒಂದು ಒಳ್ಳೆ ಫ್ರೆಂಡ್ಶಿಪ್ಪು ಸಹ ಇರಲಿಲ್ಲ. ಹಾಗೆ ಇವಾಗ ನೋಡ್ತಾ ಇದ್ರೆ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಭಗವಂತ. ಆದರೆ ಇವಾಗ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೊಂದು ಪ್ರಾಬ್ಲಮ್ ಇದೆ, ದಯವಿಟ್ಟು ಅದನ್ನು ನೀನೇ ಸಾಲ್ವ್ ಮಾಡಬೇಕು ಅಮ್ಮ. ಸಾಹೇಬ್ರು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ, ಆದರೆ ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಆ ಮಿಂಚುಳ ಮಯೂರಿ ಯಾವಾಗಲೂ ನುಲ್ಕೊಂಡು ಇರ್ತಾಳೆ. ಅದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲಮ್ಮ. ದಯವಿಟ್ಟು ಅವಳು ಇಲ್ಲಿಂದ ಹೋಗೋ ರೀತಿ ಏನಾದರೂ ಒಂದು ಸಹಾಯ ಮಾಡು ನನಗೆ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ದೇವ್ರ ಹತ್ರ ಅಪ್ಲಿಕೇಶನ್ ಆಗ್ತಾ ಇರ್ತಾಳೆ. ಹಾಗೆ ಅಮ್ಮ, ಅಂಜನದ ಮದುವೆ ಆಗಬಾರ್ದು ಅಂತಲೇ ತಾನೇ ಸಾಹೇಬ್ರು ನನ್ನ ಮದುವೆ ಆಗಿದ್ದು. ಸೊ ಹಂಗಾಗಿ ಇವಾಗ ಅಂಜನದು ಮದುವೆ ಆಗ್ತಿದೆ, ಅದೇನು ತೊಂದರೆ ಇಲ್ಲ. ಹಾಗೆಯೇ ಈ ಮದುವೆ ಕಾಂಟ್ರಾಕ್ಟ್ ಸಹ ಮುಗಿತಾ ಬಂದಿದೆ. ಕಾಂಟ್ರಾಕ್ಟ್ ಮುಗಿದ್ಮೇಲೆ ಈ ಮನೆಯಿಂದ ನಾನು ಬಿಟ್ಟು ಹೋಗಬೇಕು. ಆದರೆ ನನಗೆ ಸಾಹೇಬ್ರ ಮೇಲೆ ಏನಾದರೂ ಲವ್ ಆಗಿದೆಯಾ? ಚೇಚಿ ಇಲ್ಲಮ್ಮ, ಖಂಡಿತ ಆಗಿಲ್ಲ. ಅಂಥದಕ್ಕೆಲ್ಲ ನೀನು ಅವಕಾಶ ಮಾಡಿಕೊಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಆ ಮಿಂಚುಳ ಜೊತೆ ನಮ್ಮ ಸಾಹೇಬ್ರು ನೋಡೋಕ್ಕೆ ನನ್ನ ಕೈಲಂತೂ ಆಗ್ತಿಲ್ಲಮ್ಮ. ದಯವಿಟ್ಟು ಒಂದು ಒಳ್ಳೆ ಕೆಲಸ ಮಾಡು. ನಮ್ಮ ಸಾಹೇಬ್ರು ಥರ ಹುಡುಗನ್ನ ಆ ಮಿಂಚುಳಿಗೆ ಹುಡ್ಕೊಡಮ್ಮ. ಆದರೆ ನೀನು ಕನ್ಫ್ಯೂಸ್ ಮಾಡ್ಕೋಬೇಡ. ಸಾಹೇಬ್ರು ಥರ ಇರೋ ಹುಡುಗನ ಹುಡ್ಕೊಡು, ಸಾಹೇಬ್ರನ್ನೇ ದಯವಿಟ್ಟು ನೀನು ಹುಡ್ಕೊಡ್ಬೇಡ ಅಂತ ದೇವರಿಗೆ ಬೈತಾ ಇರ್ತಾಳೆ. ಹಾಗೆ ಮತ್ತೆ ದೇವ್ರ ಹತ್ರ ಹೇಳ್ತಾ ಇರ್ತಾಳೆ, ಏನಾದರೂ ಟೆನ್ಷನ್ ಮಾಡಿಕೊಂಡು ನೀನು ಕನ್ಫ್ಯೂಸ್ ಆಗಿ ಏನಾದರೂ ಮಾಡಿದರೆ ನೋಡು ಅಂತ ಆವಾಜ್ ಆಗ್ತಿರ್ಬೇಕಾದ್ರೆ ಸಂಗೀತ ಬರ್ತಾಳೆ. ಅಮ್ಮ, ನೀವು ಬಂದೇ ಬಿಟ್ರಾ ಅತ್ತೆ? ನಾನು ದೇವ್ರ ಹತ್ರ ಏನೋ ಬೇಡ್ತಾ ಇದ್ದೆ ಅಷ್ಟೇ ಅಂತ ಅಂದಾಗ, ದೇವರಿಗೆ ಏನೋ ಆವಾಜ್ ಆಗ್ತಿದ್ದೆಲ್ಲ ಯಾಕೆ ಭೂಮಿ ಅಂತ ಅಂದಾಗ, ಇಲ್ಲ ಅಮ್ಮಂದು ನಂದು ಏನೋ ಇತ್ತೆಲ್ಲ ಮಾತಾಡ್ತಿದ್ವಿ ಅಷ್ಟೇ ಅಂತ ಅಂದಾಗ, ಅಂತೂ ಇಂತೂ ದೇವ್ರು ನೀನು ಫ್ರೆಂಡ್ ಮಾಡ್ಕೊಂಡಿದ್ಯಾ ಬಿಡು ಭೂಮಿ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಏನು ಗೊತ್ತಾ ಭೂಮಿ, ಒಳ್ಳೆ ಮನಸ್ಸಿದ್ದವರಿಗೆ ದೇವರು ಸಹ ಒಂದು ರೀತಿಲಿ ಫ್ರೆಂಡ್ ಥರ ಸಹಾಯ ಮಾಡ್ತಾನಂತೆ. ಸರಿ, ಹಾಗಾದರೆ ನೀನು ದೇವ್ರ ಹತ್ರ ಮಾತಾಡಿ ಮುಗಿದಿದ್ರೆ ನನಗೆ ತಿಂಡಿ ಮಾಡೋಕ್ಕೆ ಸಹಾಯ ಮಾಡ್ತೀಯ ಅಂತ ಅಂದಾಗ, ಇಷ್ಟು ಬೇಗನ ಅತ್ತೆ ಅಂತ ಕೇಳ್ತಾ ಇರ್ತಾಳೆ. ಹೌದಮ್ಮ, ಮಯೂರಿ ಹೋಗ್ತಾ ಇದ್ದಾಳೆ, ಅದಕ್ಕೆ ತಿಂಡಿ ಮಾಡಬೇಕು, ಹಾಗೆ ಕಳ್ಸೋಕ್ಕಾಗುತ್ತಾ ಅಂತ ಹೇಳ್ತಾ ಇದ್ರೆ, ಹೋದ್ರೋ ತಲೆ ಬಿಡಿ ಅತ್ತೆ ಅಂತ ಅಂದಾಗ, ಏನಂದೆ ಭೂಮಿ ಅಂತ ಅನ್ಬೇಕಾದ್ರೆ, ಏನಿಲ್ಲ ಮಯೂರಿ ಹೋಗ್ತಾ ಇದ್ದಾಳಾ, ಸರಿ ಅಂತ ಅಂದಾಗ, ಹೌದಮ್ಮ, ಅದು ಊರಿಗೆ ಹೋಗ್ತಾ ಇಲ್ಲ, ಕೊಪ್ಪಗೆ ಹೋಗ್ತಾ ಇಲ್ಲ, ಮೈಸೂರಿಗೆ ಏನೋ ಕಾಲ್ ಬಂತಂತೆ, ಅದಕ್ಕೆ ಹೋಗ್ತಾ ಇದ್ದಾಳೆ, ತಿಂಡಿ ಮಾಡಿ ಕಳಿಸ್ಬೇಕಲ್ವಾ, ಹಾಗೆ ಕಳಿಸ್ಬಾರ್ದು ಅಂತ ಅಂದಾಗ, ಅಷ್ಟೇ ತಾನೇ, ಅವಳು ಹೋಗ್ತಿದ್ದಾಳೆ ತಾನೇ, ಹಬ್ಬದ ಊಟನೇ ಮಾಡಿಬಿಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅಂದಾಗ, ಪಾಯಸ ಹಾಗೆ ವಡೆ ಬೋಂಡ ಜೊತೆಗೆ ಪಲಾವ್ ಎಲ್ಲ ಮಾಡಬೇಕು ಭೂಮಿ ಅಂತ ಅಂದಾಗ, ಸರಿ ಆತೆ, ನೀವೇನು ಹೇಳ್ತೀರಾ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜೊತೆಗೆ ಸೀರೆ, ಅರ್ಶಿನ ಕುಂಕುಮ ಎಲ್ಲ ಕೊಡಬೇಕಮ್ಮ ಅಂತ ಅಂದಾಗ, ಸೀರೆ ಬಳೆ ಒಡವೆ ಏನು ಬೇಕಾದರೂ ಕೊಡಿ, ನೀವು ಅಂತ ಅನ್ನಿ, ಎಲ್ಲನೂ ನಾನು ರೆಡಿ ಮಾಡ್ತೀನಿ, ಬನ್ನಿ ಅಂತ ಅತ್ತೆ ಕರ್ಕೊಂಡು ಕಿಚನ್ ಕಡೆ ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಮಯೂರಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸ್ವಲ್ಪ ಬೇಜಾರಿಂದ ಇರ್ತಾರೆ. ಆಗ ಸಂಗೀತ ಹೇಳ್ತಾ ಇರ್ತಾಳೆ, ಮಯೂರಿ ಇವತ್ತು ಒಂದಿನ ಇದ್ದು ನಾಳೆ ಹೋಗಮ್ಮ ಅಂತ ಅಂದಾಗ, ಇಲ್ಲ ಅತ್ತೆ ಸ್ವಲ್ಪ ಕೆಲಸ ಇದೆ ಅಂತ ಅಂದಾಗ, ಶ್ರವಣ್ ಹೇಳ್ತಾ ಇರ್ತಾನೆ, ಥ್ಯಾಂಕ್ಸ್ ಅಮ್ಮ ಮಯೂರಿ ಅಂತ ಅಂದಾಗ, ಯಾಕೆ ಮಾವ ಆ ರೀತಿ ಹೇಳ್ತಾ ಇದ್ದೀರಾ ಅಂದಾಗ, ನೀನು ಬಂದಾಗ ನೋಡು ಎಲ್ಲರೂ ಎಷ್ಟು ಖುಷಿಯಿಂದ ಇದ್ದಾರೆ, ಸೊ ಅವಾಗವಾಗ ಬಂದೋಗಮ್ಮ ಅಂತ ಅಂದಾಗ, ಖಂಡಿತ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಕಡೆ ರಮಣ್ಣ ಸಹ ಕೇರ್ಫುಲ್ ಆಯಿತಾ, ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಆದಷ್ಟು ಬೇಗ ಹೋಗಿ ಮತ್ತೆ ವಾಪಸ್ ಬಾ ಮಯೂರಿ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅರ್ಶಿನ ಕುಂಕುಮ ಕೊಡು ಭೂಮಿ ಅಂತ ಅಂದಾಗ, ಭೂಮಿ ತುಂಬ ಖುಷಿಯಿಂದ ಅರ್ಶಿನ ಕುಂಕುಮ ಹೂವು ಜೊತೆಗೆ ಸೀರೆನ ಕೊಡ್ತಾ ಇರಬೇಕಾದ್ರೆ, ಅದನ್ನೆಲ್ಲ ತಗೊಂಡು ಸೀರೆ ವಾಪಸ್ ಇದನ್ನು ನೀವೇ ಇಟ್ಕೊಳ್ಳಿ ಅಂತ ಭೂಮಿ ಕೈಗೆ ಮಯೂರಿ ಸೀರೆನ ಕೊಡ್ತಿರ್ಬೇಕಾದ್ರೆ, ಅಲ್ಲ ಮಯೂರಿ ಅವರೇ, ಇದನ್ನು ನಿಮಗೆ ಕೊಟ್ಟಿದ್ದು, ನನಗೆ ಯಾಕೆ ವಾಪಸ್ ಕೊಡ್ತೀರಾ, ಇದನ್ನು ತೊಗೊಳಕ್ಕೆ ಮತ್ತೆ ಇನ್ನೊಂದು ವರ್ಷ ಬಿಟ್ಟು ಬರ್ತೀರಾ ಅಂತ ಅನ್ಬೇಕಾದ್ರೆ, ಇಲ್ಲ ನಾನು ವಾಪಸ್ ಆದಷ್ಟು ಬೇಗ ಬರ್ತೀನಿ ಅಂತ ಅಂದಾಗ, ಹಾಂ ಮತ್ತೆ ಬರ್ತೀರಾ ಅಂತ ಆಶ್ಚರ್ಯವಾಗಿ ಕೇಳ್ತಾ ಇರಬೇಕಾದ್ರೆ ಎಲ್ಲರೂ ಭೂಮಿ ಮುಖನ ನೋಡ್ತಾ ಇರ್ತಾರೆ. ಅಯ್ಯೋ ಅತ್ತೆ, ನಾನು ಆ ರೀತಿ ಹೇಳಿಲ್ಲ, ಅವರು ಹೋಗ್ತೀನಿ ಅಂತ ಅಂದರು, ಮತ್ತೆ ಬರ್ತೀನಿ ಅಂತ ಅಂದ್ರಲ್ಲ, ಸಡನ್ನಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಷ್ಟೇ ಅಂತ ಅಂದಾಗ, ಇಲ್ಲ ಇವಾಗ ಹೋಗ್ತೀನಿ, ಆದರೆ ಮತ್ತೆ ಗಣಪತಿ ಪೂಜೆಗೆ ಬಂದೇ ಬರ್ತೀನಿ, ಶಾರದತೆ ನೋಡೋಕ್ಕೆ ಅಂತ ಬಂದೆ, ಆದರೆ ಇವಾಗ ಪದೇ ನಾನು ಬರ್ತೀನಿ ಅಂತ ಅಂದಾಗ, ಓಕೆ ಸುಂದರಿ, ನೀನು ಅವಾಗವಾಗ ಬರ್ತಾ ಇರು, ನಮ್ಮೆಲ್ಲರಿಗೂ ಸಹ ತುಂಬ ಖುಷಿ ಆಗುತ್ತೆ ಅಂತ ಈ ಕಡೆ ಅದೇ ತಿಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಹುಷಾರಂತ ಹೇಳಿ ಬಾಯ್ ಮಾಡಿ ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಡ್ರಾಪ್ ಮಾಡಬೇಕು ಅಂತ ಈ ಕಡೆ ಹೊರಗಡೆ ಬಂದು ಅಜಿತ್ತು ಬಾಯ್ ಮಾಡಿ ಹೋಗೋಕ್ಕೆ ಅಂತ ಮಯೂರಿ ಬರ್ತಾ ಇರಬೇಕಾದ್ರೆ, ಮಯೂರಿ ಹೇಳ್ತಾ ಇರ್ತಾಳೆ, ನೀನು ಹೆಂಡ್ತಿ ತುಂಬ ಒಳ್ಳೊಳ್ಳೆ ಕಣ, ಹಾಗೆ ತುಂಬ ಸಿಂಪಲ್ಲು, ನನಗೆ ತುಂಬ ಇಷ್ಟ ಆದ್ಲು ಅಂತ ಅಂದಾಗ, ಹೌದು ನನಗೂ ಅಷ್ಟೇ, ಲವ್ವಿಂಗು ಕೇರಿಂಗು ಹಾಗೆ ಇನ್ನೋಸೆಂಟ್ ಗರ್ಲ್ ಅವಳು ಅಂತ ಹೇಳ್ತಾ ಇರಬೇಕಾದ್ರೆ, ದೂರದಲ್ಲಿ ನಿಂತ್ಕೊಂಡು ಭೂಮಿ ಅವರಿಬ್ಬರನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಹಾಗೆ ಸರಿ ಕಣೋ ಬರ್ತೀನಿ ಅಂತ ವಿಶ್ ಮಾಡಿಬಿಟ್ಟು ಹಗ್ ಮಾಡ್ಕೊತಿರ್ಬೇಕಾದ್ರೆ, ಅಯ್ಯೋ ಇವಳ ಏನಾಯ್ತು, ಇವಳಿಗೆ ಬಂದಾಗಿಂದ ಒಂದು 1000 ಸಲ ನನ್ನ ಸಾಹೇಬರನ್ನ ಹಗ್ ಮಾಡ್ಕೊತಿದ್ದಾಳೆ, ಇವಳಿಗೆ ಗೊತ್ತಾಗಲ್ವಾ ಬೇರೆಯವ್ರ ಗಂಡನ ಈ ರೀತಿ ಹಗ್ ಮಾಡ್ಕೋಬೇಕು ಅಂತ ಗೊತ್ತಾಗಲ್ವಾ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇದ್ರೆ, ಈ ಕಡೆ ಮಯೂರಿ ಮತ್ತೆ ಹಗ್ ಮಾಡಿಕೊಂಡು ವಿಶ್ ಮಾಡಿ ಈ ಕಡೆ ಹೊರಟೋಗ್ತಾ ಇರ್ತಾಳೆ. ಇರು ಸಾಹೇಬ್ರನ್ನ ವಿಚಾರಿಸ್ಕೋಬೇಕು ಅಂತ ಭೂಮಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಹಾಗೆ ಮತ್ತೆ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ನಾನು ಹೇಗಿದ್ರು ಕಾಂಟ್ರಾಕ್ಟ್ ಮದುವೆ ಆಗಿರೋದು ಬಿಟ್ಟು ಹೋಗ್ಬೇಕಲ್ಲ, ಮತ್ತು ನಾನು ಯಾಕೆ ಸಾಹೇಬ್ರು ಯಾವ ಹುಡುಗಿನ ಹಗ್ ಮಾಡ್ಕೊಂಡ್ರೇನು ಟೆನ್ಷನ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ.
ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನಿಗೆ ಬೇರೆ ಟೈಮ್ ಆಯಿತು, ಸ್ಟೇಷನ್ಗೆ ಹೋಗಬೇಕು, ಏನು ಮಾಡಲಿ, ಬಟ್ಟೆ ಐರನ್ ಆಗಿಲ್ಲ ಅಂತ ಅಜಿತ್ ಓಡೋಡಿ ಬರ್ತಿರ್ಬೇಕಾದ್ರೆ ತಗೊಳ್ಳಿ ಸಾಹೇಬ್ರೆ ರೆಡಿ ಮಾಡಿದ್ದೀನಿ ಅಂತ ಕೊಡ್ತಾಳೆ. ತುಂಬ ಥ್ಯಾಂಕ್ಸ್ ಭೂಮಿ, ಐರನ್ ಮಾಡೋದ್ರಲ್ಲಿ ನಿನ್ನನ್ನು ಯಾರೂ ಮೀರ್ಸೋಕ್ಕಾಗಲ್ಲ, ಡ್ಯೂಟಿಗೆ ಬೇರೆ ಟೈಮ್ ಆಗಿದೆ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ. ಈ ಸೀದಾ ಸಾದಾ ಹಳ್ಳಿ ಹುಡುಗಿ ಏನು ಗೊತ್ತಾ, ಐರನ್ನು ಮಾಡ್ತಾಳೆ, ಹಾಗೆ ಸಂಸಾರನೂ ತುಂಬ ಚೆನ್ನಾಗಿ ನಿಭಾಯಿಸ್ತಾಳೆ, ಎಲ್ಲರೂ ಚೆನ್ನಾಗಿ ನೋಡ್ಕೋತಾಳೆ ಅಂತ ಅಂದಾಗ ನಾನು ಐರನ್ ಬಗ್ಗೆ ಕೇಳಿದರೆ ನೀನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಸಾಹೇಬ್ರೆ ನಿಮಗೆ ಇದೆಲ್ಲ ಗೊತ್ತಾಗಲ್ಲ ಬಿಡಿ ಅಂತ ಮೊಬೈಲ್ ನೋಡ್ತಾ ಇರ್ತಾಳೆ. ಹಾಗೆ ಸಾಹೇಬ್ರೆ ಒಂದು ನಿಮಿಷ ಬನ್ನಿ ಬನ್ನಿ ಅಂತ ಕರೆದಾಗ ಏನಾಯಿತು ಭೂಮಿ ಅಂತ ಅಂದಾಗ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಇರ್ತಾಳೆ. ನೋಡಿದೆ ಇದೇನಿದು ಅನ್ನ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಲೈಕ್ಸ್ ಕಮೆಂಟ್ಸ್ ಇದೆ, ಬಿಟ್ಟಾಕು, ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋವಷ್ಟು ಟೈಮ್ ನನಗಿಲ್ಲ, ನಿನಗೆ ಕೆಲಸ ಇಲ್ಲಲ್ವಾ ನೋಡ್ತೀಯಾ ಬಿಡು ಅಂತ ಬೈತಿರ್ಬೇಕಾದ್ರೆ ಏನೋ ನನಗೆ ಕೆಲಸ ಇಲ್ವಾ, ಇಡೀ ಮನೆ ಜವಾಬ್ದಾರಿನ ನಾನು ಹೊತ್ಕೊಂಡಿದ್ದೀನಿ ಸಾಹೇಬ್ರೆ, ಏನು ಗೊತ್ತಾ ಈ ಮಾಡ್ರನ್ ಹುಡುಗಿಗೆ ಒಂದು ಕಪ್ಪು ಅಕ್ಕಿಗೆ ಎಷ್ಟು ಗ್ಲಾಸ್ ನೀರು ಹಾಕಬೇಕು ಅಂತ ಗೊತ್ತಿಲ್ಲ, ಇಂಥ ಮಾಡ್ರನ್ ಹುಡುಗಿನೆಲ್ಲ ಹೆಂಗೆ ಸಂಸಾರ ಮಾಡ್ತಾರೆ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ವಯಸ್ಸಾದವ್ರು ಏನಾರು ಮನೇಲಿದ್ರೆ ಅದೋ ಗೊತ್ತಿ ಅವ್ರನ್ನ ಶಿವನ ಪದಕ್ಕೆ ಸೇರಿಸ್ತಾರೆ ಅಂತ ಅನ್ಬೇಕಾದ್ರೆ ನಿನ್ನ ಪ್ರಕಾರ ಏನು ಮಾಡರ್ನ್ ಹುಡುಗಿರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ಯಾ, ಅದೇ ನಿನ್ನ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ಯಾ ಅಂತ ಅಂದಾಗ ಹೌದು ಸಾಹೇಬ್ರೆ ಅಂತ ಅಂದಾಗ ತಪ್ಪಾಗಿ ತಿಳ್ಕೊಂಡಿದ್ಯಾ, ಮಾಡರ್ನ್ ಹುಡುಗಿರು ಡಿಫ್ರೆಂಟಾಗಿ ಡ್ರೆಸ್ ಹಾಕ್ಬೋದು, ಆದರೆ ಅವರು ತುಂಬ ಒಳ್ಳೆಯರು, ಹಾಗೆ ಲೈಫ್ನ ಲೀಡ್ ಯಾವ ರೀತಿ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಕಲ್ತಿದ್ದಾರೆ, ನೀನು ಅಂದ್ಕೊಂಡಾಗೆ ಇಲ್ಲ, ಪ್ರಪಂಚ ತುಂಬ ಮುಂದುವರೆದಿದೆ, ಅದನ್ನು ಅರ್ಥ ಮಾಡ್ಕೊಂತ ಹೇಳಿ ತನ್ನ ಪಾಡಿ ತಾನು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಹೌದು ಹೌದು ಇವರಿಗೆ ತುಂಬ ಚೆನ್ನಾಗಿ ಗೊತ್ತು ಬಿಡಿ ಆಯಿತಾ, ಮಾಡರ್ನ್ ಹುಡುಗಿರು ಕಟ್ಕೊಂಡ್ರೆ ಅಕ್ಕಿ ಹಾಕೋಕ್ಕೂ ಬರಲ್ಲ, ಹಾಗೆ ಅನ್ನ ಮಾಡೋಕ್ಕೂ ಬರಲ್ಲ, ಅದೋ ಗತಿ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಸಾಹೇಬ್ರು ಹೇಳಿದ್ರಲ್ವಾ ಮಾಡ್ರನ್ ಹುಡುಗಿರು ಯೋಗ್ಯವಾಗಿರ್ತಾರೆ, ಹಾಗೆ ತುಂಬ ಒಳ್ಳೆಯವರು ಅಂತ, ಹಾಗಾದರೆ ನಮ್ಮ ಸಾಹೇಬ್ರಿಗೆ ಒಳ್ಳೆ ಹುಡುಗಿ ಥರ ಇರೋ ಮಾಡ್ರನ್ ಹುಡುಗಿನೇ ಬೇಕಾ, ಅದಕ್ಕೆ ಅವ್ರು ನನ್ನನ್ನು ಒಪ್ಕೋತಾ ಇಲ್ವಾ, ಅವತ್ತು ಬೇರೆ ಸ್ಟೇಷನಲ್ಲಿ ಪ್ರಪೋಸ್ ಮಾಡಿದರು, ಮತ್ತು ನೀನು ನನಗೆ ಸೆಟ್ ಆಗಲ್ಲ ಅಂತ ಹೇಳಿದರು, ಆದಮೇಲೆ ನಾನು ಸೆಟ್ ಆಗಲ್ಲ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಅವರು ಮಯೂರನ್ನೇನಾದರೂ ಲವ್ ಮಾಡ್ತಾ ಇದ್ದಾರಾ, ನನ್ನಂತ ಸೀದಾ ಸಾದಾ ಹಳ್ಳಿ ಹುಡುಗಿನ ಅವ್ರು ಇಷ್ಟಪಡಲ್ಲ ಅಂತ ಅನಿಸುತ್ತೆ, ಈ ರೀತಿ ಬೇರೆ ಮಾಡ್ರನ್ ಆಗಿಲ್ಲ, ನಾನು ಬರೀ ಸ್ಯಾರಿಲಿದ್ದೀನಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭೂಮಿ ಆತ್ಮ ಬಂದು ಹೌದು ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ಹಿಂತಿರುಗಿ ಆತ್ಮನ ನೋಡ್ತಾ ಇರ್ತಾಳೆ. ಹಾಗೆ ಅವಳ ಆತ್ಮ ಹೇಳ್ತಾ ಇರುತ್ತೆ, ನಿಮ್ಮ ಸಾಹೇಬ್ರಿಗೆ ಈ ಥರ ಇದ್ದರೆ ಖಂಡಿತ ಇಷ್ಟ ಆಗಲ್ಲ, ಮಯೂರಿ ಥರ ಹಾಟ್ ಆಗಿರೋ ಡ್ರೆಸ್ನ ಹಾಕ್ಕೊಂಡು ಅವ್ರ ಮುಂದೆ ಬಂದು ಇಂಪ್ರೆಸ್ ಮಾಡು, ಖಂಡಿತ ಅವ್ರು ಒಪ್ಕೋತಾರೆ ಅಂತ ಅಂದಾಗ ನಮ್ಮ ಸಾಹೇಬ್ರಿಗೆ ನಿಜವಾಗ್ಲೂ ನಾನು ಇಷ್ಟ ಆಗ್ತೀನಿ ಅಂತ ಅಂದಾಗ ಖಂಡಿತ ನೀನು ತುಂಬ ಚೆನ್ನಾಗಿ ರೆಡಿಯಾಗಿ ಬಾ, ಖಂಡಿತ ಬೇಕಾದ್ರೆ ನೋಡ್ತಾ ಇರೋ ಅವ್ರು ನಿನ್ನ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಆತ್ಮ ಹೊರಟೋಗುತ್ತೆ. ಹಾಗೆ ಮತ್ತೆ ಭೂಮಿ ಯೋಚನೆ ಮಾಡ್ತಾ ಇರ್ತಾಳೆ, ಹೌದು ನಮ್ಮ ಸಾಹೇಬ್ರನ್ನ ನಾನು ಇಂಪ್ರೆಸ್ ಮಾಡಲೇಬೇಕು, ನಾನು ತುಂಬ ಚೆನ್ನಾಗಿ ಕಾಣೋ ಹಾಗೆ ಡ್ರೆಸ್ ಮಾಡ್ಕೋಬೇಕು ಅಂತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಆದಿತ್ತು ರೆಡಿಯಾಗಿ ಪೊಲೀಸ್ ಸ್ಟೇಷನ್ಗೆ ಅಂತ ಹೋಗೋಕ್ಕೆ ಅಂತ ಡ್ರೆಸ್ ಆಗಿ ಬರ್ತಾ ಇರಬೇಕಾದ್ರೆ ಮನೇಲೆಲ್ಲರೂ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾರೆ. ಇದೇನಿದು ಹೋಗ್ತಾ ಇದೆಯಲ್ಲೋ, ಯಾಕೋ ಇವತ್ತು ಡ್ಯೂಟಿಗೆ ಹೋಗ್ತಿದ್ಯಾ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ಅಲ್ಲಮ್ಮ ಸ್ಕೂಲಲ್ಲಿ ಕಾಂಪಿಟೇಷನ್ ಇದೆ ಅಂತ ಅದಕ್ಕೆ ಡ್ರೆಸ್ ಆಗಿ ಹೋಗ್ತಿದ್ದೀನಿ ಅಂತ ರೇಗಿಸ್ತಾ ಇರ್ತಾನೆ. ಬೇಡ ಕಣೋ, ನಿನ್ನ ತಮ್ಮ ಹೇಳಿಲ್ವಾ ಖಂಡಿತವಾಗಿ ಇವತ್ತು ಅಣ್ಣ ಡ್ಯೂಟಿಗೆ ಹೋಗೋಂಗಿಲ್ಲ ಅಂತ ಹೇಳಿದ್ದಾನೆ ಅಂತ ಅಂದಾಗ ಯಾಕಮ್ಮ ಹೋಗ್ಬಾರ್ದು ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಇವತ್ತು ವ್ಯಾಲೆಂಟೈನ್ಸ್ ಡೇ ಕಣೋ, ನನಗೆ ಗೊತ್ತು ನಿನಗೆ ಗೊತ್ತಿಲ್ವಾ, ಭೂಮಿ ಜೊತೆ ಇದ್ದು ನೀನು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಬೇಕು ಕಣೋ, ಎಲ್ಲೂ ಹೋಗಂಗಿಲ್ಲ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ನಿನಗೊಂದು ಸುಮ್ಮನೆ ಇರಮ್ಮ, ಪೊಲೀಸ್ ಸ್ಟೇಷನಲ್ಲಿ ತುಂಬ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಬಂದು ಆಮೇಲೆ ಸೆಲೆಬ್ರೇಟ್ ಮಾಡಿದ್ರಾಯ್ತು ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಸಂಗೀತ ಹೇಳ್ತಿರ್ತಾಳೆ, ನೀನಾದರೂ ಹೇಳೋ ಸತ್ಯ ಏನು ಗೊತ್ತಾ, ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ ಅಂತಿದ್ದೇನೆ ಅಂತ ಅಂದಾಗ ಅಷ್ಟೊತ್ತಿಗೆ ಅಜಿತ್ ಹೇಳ್ತಾ ಇರ್ತಾನೆ, ಭೂಮಿಗೂ ಇಷ್ಟ ಇಲ್ಲಮ್ಮ ಅಂತ ಅಂದಾಗ ಇಲ್ಲ ಅತ್ತೆ ನನಗೆ ಇಷ್ಟ ಇದೆ ಅಂತ ಅಂದಾಗ ತುಂಬ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ. ಭೂಮಿಗೆ ಇಷ್ಟ ಇದೆ ಅಂತ ಅಂದಮೇಲೆ ನೀನು ಮಾಡ್ಕೊಳ್ಳೇಬೇಕು ಅಂತ ಅಂದಾಗ ಈ ಕಡೆ ಸತ್ಯಣ್ಣು ಸಹ ನನ್ನ ತಂಗಿಗೆ ಇಷ್ಟ ಅಂತ ಅಂದಮೇಲೆ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇರ್ತಾನೆ. ಸರಿ ಸರಿ ನಿಮಗೆಲ್ಲ ಅರ್ಥ ಆಗಲ್ಲ ಬಿಡಿ, ಒಂದು ಕೆಲಸ ಮಾಡಿ ಸ್ಟೇಷನಲ್ಲಿ ಕೆಲಸ ಮುಗಿಸ್ಕೊಂಡು ಸಂಜೆ ಬಂದು ಪಾರ್ಟಿನ ಮಾಡಿದ್ರಾಗುತ್ತೆ ಬಿಡಿ ಅಂತ ಅಂದಾಗ ಎಲ್ಲರೂ ಓಕೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ 1 ವರ್ಷ ಆಯಿತು, ನಮಗೇನಿದು ಅಂಥ ಖುಷಿ ವಿಚಾರ ಅಲ್ಲ, ಸೊ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಅಂದಾಗ ಭೂಮಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ನಚಿಕೇತ್ ಮತ್ತು ಅಂಜು ಹೊಸ ಜೋಡಿ ಅಲ್ವಾ, ಅವ್ರಿಗಿದು ತುಂಬಾ ಸ್ಪೆಷಲ್ಲು, ತುಂಬ ಗ್ರ್ಯಾಂಡಾಗಿ ಅವ್ರು ಮಾಡ್ಕೊಳ್ಳಿ ಅಂತ ಅಂದಾಗ ಓಕೆ ಅಜಿತ್ ಮತ್ತು ಭೂಮಿ ಡಿಸಿಷನ್ ತುಂಬ ಚೆನ್ನಾಗಿದೆ ಅಂತ ಮನೆಯವರೆಲ್ಲರೂ ಹೇಳ್ತಾ ಇರಬೇಕು. ಕಡೆ ಅಂಜು ದೇವ್ಯಾನಿ ಕಿವಿಲಿ ಹೇಳ್ತಾ ಇರ್ತಾಳೆ, ಇದೆಲ್ಲ ನನಗೆ ಬೇಕಾ, ನನಗಿಷ್ಟ ಇಲ್ಲ ಅಂತ ಅಂದಾಗ ನೀನೇನಾದರೂ ಹಿಂದೆ ಸರಿದ್ರೆ ಹಿಂದೆ ಇರೋ ಅಶ್ವಿನಿ ಮುಂದೆ ಬರ್ತಾಳೆ, ನೋಡಿ ಏನು ಮಾಡ್ತೀಯ ಅಂತ ಅಂದಾಗ ಸರಿ 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 ಆಯಿತು ನಾನು ರೆಡಿ ಆಗ್ತೀನಿ ಅಂತ ಖುಷಿಯಿಂದ ಅಂಜನಾ ಓಡೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅಂಜನಾ ತುಂಬ ಚೆನ್ನಾಗಿ ರೆಡಿ ಆಗ್ತಿರ್ಬೇಕಾದ್ರೆ ಅಲ್ಲಿ ಅಶ್ವಿನಿ ಬರ್ತಾಳೆ. ಏನು ಅಂಜು ರೆಡಿ ಆಗ್ತಿದ್ಯಾ, ಹೌದು ತುಂಬ ಚೆನ್ನಾಗಿ ರೆಡಿಯಾಗು, ಏನು ಗೊತ್ತಾ ನಚಿಕೇತ್ ನೋಡಿದರೆ ತುಂಬಾ ಕಳೆದೋಗ್ಬೇಕು, ಏಳೇಳು ತಿನ್ಬೇಕು, ನಿನ್ನ ಹೆಂಡತಿಯಾಗಿ ಬರಬೇಕು ಅಂತ ಅನ್ಬೇಕು, ಆ ರೀತಿ ರೆಡಿಯಾಗು ಅಂತ ಅಂದಾಗ ಈ ಕಡೆ ಏರಿಂಗ್ ಹಾಕ್ಕೊಳ್ಳೋಕ್ಕೆ ಅಂತ ಅಂಜು ಹೋಗ್ತಾ ಇದ್ರೆ ವೆಯ್ಟ್ ಕೊಡು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಬೇಡ ಅಶ್ವಿನಿ ಕೆಲಸ ಇದ್ರೆ ನೋಡ್ಕೊ, ನನ್ನ ಪಾಡಿ ನನ್ನನ್ನು ರೆಡಿಯಾಗಕ್ಕೆ ಬಿಡು ಅಂತ ಅನ್ಬೇಕಾದ್ರೆ ಇಲ್ಲ ಕೊಡು ನಾನು ಹೆಲ್ಪ್ ಮಾಡ್ತೀನಿ ಅಂತ ಏರಿಂಗ್ ಕಿತ್ಕೊಂಡು ಈ ಕಡೆ ವ್ಯಾಲೆಂಟೈನ್ಸ್ ಡೇನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ನಿನಗೆ ಗೊತ್ತಾ,
ಅಂಜು ಪರಸ್ಪರ ಇಬ್ಬರು ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಇರೋದಕ್ಕೆ ವ್ಯಾಲೆಂಟೈನ್ಸ್ನ ಮಾಡ್ತಾರೆ. ಆದರೆ ನಿನ್ನ ಲೈಫಲ್ಲಿ ಆ ರೀತಿ ಇಲ್ಲ ಬಿಡು. ನಿಜವಾದ ಪ್ರೀತಿ ಅಂದರೆ ಏನು ಅಂತ ಗೊತ್ತಾ ಅಂಜನಾ ಅಂತ ಅಂದ್ಬಿಟ್ಟು ಕಿವಿಗೆ ಓಲೆ ಇಕ್ಕಬೇಕಾದ್ರೆ ಚುಚ್ಚಿಬಿಡ್ತಾಳೆ. ಅಮ್ಮ ಅಂತ ಕಿರಿಸ್ಬಿಟ್ಟು ನಿನ್ನ ಹೆಲ್ಪ್ ನನಗೆ ಬೇಕಾಗಿಲ್ಲ, ಇಲ್ಲಿಂದ ಹೊರಟೋಗು ಅಂತ ಅನ್ಬೇಕಾದ್ರೆ ಬೇಜಾರು ಮಾಡ್ಕೋಬೇಡ, ಮಿಸ್ ಆಗಿ ಮಾಡಿದೆ. ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ, ನೀನು ಅಜಿತ್ನ ಮದುವೆ ಆಗಬೇಕು ಅಂತ ಎಂಗೇಜ್ಮೆಂಟ್ಗೆ ರೆಡಿ ಆದೆ, ಆದರೆ ಅಜಿತ್ ಹೋಗಿ ಭೂಮಿನ ಮದುವೆ ಆಗಿ ಬಂದ. ಆವಾಗ ನಿನಗೆ ಎಷ್ಟು ಬೇಜಾರಾಯಿತು. ನಾನು ಅದನ್ನೆಲ್ಲ ನೋಡಿದ್ದೀನಿ. ಪಾಪ ಕಣೆ, ನಿಮ್ಮಮ್ಮ ನಿನ್ನನ್ನು ಒಂದು ದಡ ಸೇರಿಸ್ಬೇಕು ಅಂತ ನಚಿಕೇತನ ಜೊತೆ ಮದುವೆ ಮಾಡೋಕೆ ಹೊರಟಿದ್ದಾರೆ ಅಲ್ವಾ ಅಂತ ಬೇಜಾರು ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಬೇಕು ಬೇಕು ಅಂತ ಅಂಜನನ ತುಂಬ ಬೇಜಾರು ಮಾಡ್ತಾ ಇರ್ತಾಳೆ. ನಾನೇನೋ ನೀನು ನಿಜವಾಗ್ಲೂ ಅಜಿತ್ನೇ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡೆ, ಆದರೆ ನೀನು ತುಂಬಾ ಗ್ರೇಟು ಬಿಡು. ನಿಮ್ಮಮ್ಮನಿಗೆ ತಕ್ಕಂತೆ ಮಗಳು ನೀನು. ಈಗ ಅಜಿತ್ನ ಬಿಟ್ಟು ಅವನ ತಮ್ಮ ನಚಿಕೇತ್ ಜೊತೆ ಎಂಗೇಜ್ಮೆಂಟ್ಗಳನ್ನ ಮಾಡಿಕೊಂಡು ಖುಷಿಯಾಗಿರಬೇಕು ಅಂತ ಅಂದ್ಕೊಂಡಿದೀಯಾ. ಸಮಾಜದಲ್ಲಿ ಎಲ್ಲರೂ ಹುಡುಗರು ಹುಡುಗಿನ ರಿಜೆಕ್ಟ್ ಮಾಡ್ತಾರೆ, ಆದರೆ ಹುಡುಗಿರು ಫಸ್ಟ್ ಟೈಮ್ ಈ ರೀತಿ ಮಾಡೋದನ್ನ ನೋಡಿ ನನಗಂತೂ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಅಶ್ವಿನಿ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ. ನೀನು ಬಿಡಮ್ಮ, ಅಣ್ಣನ ಬಿಟ್ಟರೆ ತಮ್ಮ, ತಮ್ಮನ ಬಿಟ್ಟರೆ ಅಣ್ಣ ಅಂತ ರೀತಿ ಬಟ್ಟೆ ಬದಲಾಯಿಸ್ದಾಗ ಹುಡುಗನ ಬದಲಾಯಿಸ್ತೀಯ ಅಂತ ಹೇಳ್ಬಿಟ್ಟು ಬೇಕು ಬೇಕು ಅಂತ ಅಂಜನ ಕಣ್ಣಲ್ಲಿ ನೀರು ಬರೆಸಿ ಹೋಗ್ತಾ ಇದ್ರೆ ಅಂಜನ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ತೆಗೆದಿಟ್ಟಿರೋ ಬಟ್ಟೆ ಮೇಕಪ್ ಎಲ್ಲನೂ ಹಾಳು ಮಾಡ್ತಾ ಇರ್ತಾಳೆ. ಹಾಗೆ ಅಜಿತ್ಗೆ ಹಾಕ್ಬೇಕಾಗಿರೋ ರಿಂಗ್ನ ಕೈಲಿಟ್ಕೊಂಡು, ಯಾಕೆ ಅಜಿತ್ ನನಗೆ ಇಷ್ಟು ಅನ್ಯಾಯ ಮಾಡಿಬಿಟ್ಟೆ, ನಿನ್ನೂ ಎಷ್ಟು ನಾನು ಇಷ್ಟಪಟ್ಟಿದ್ದೆ ತಪ್ಪಾಗೋಯ್ತಾ, ನಂಬಿಕೆ ದ್ರೋಹಿ ನೀನು ಅಂತ ಬೈಕೊಂಡು ಹಾಗೆ ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ರೂಮಿಗೆ ಬಂದುಬಿಟ್ಟು ಭೂಮಿ ಅಂತ ಹುಡುಕ್ತಾ ಇರಬೇಕಾದ್ರೆ ಭೂಮಿ ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೊರಗಡೆ ಬರ್ತಾಳೆ. ಅವಳು ನೋಡಿದ ತಕ್ಷಣ ಒಂದು ಕ್ಷಣ ಇವನು ಕಳೆದೇ ಹೋಗ್ಬಿಡ್ತಾನೆ. ಆದರೆ ಫ್ಯಾನ್ಸಿ ಡ್ರೆಸ್ಸಲ್ಲಿ ಅವಳಿಗೆ ನಡೆಯಕ್ಕೆ ಬರ್ತಾಳೆ. ಸಡನ್ನಾಗಿ ಬೀಳ್ತಿರ್ಬೇಕಾದ್ರೆ ತುಂಬ ನಗಾಡ್ತಾ ಇಲ್ಲ. ಸಾಹೇಬ್ರೆ ನಾನು ಚೆನ್ನಾಗಿ ಕಾಣ್ತಿಲ್ವ ಅಂತ ಅಂದಾಗ ಮಿರರ್ ಮುಂದೆ ತಂದು ನಿಲ್ಲಿಸಿ ನೋಡಿ ಹೇಗೆ ಕಾಣಿಸ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಏನು ಸ್ವಲ್ಪನೂ ಚೆನ್ನಾಗಿಲ್ವಾ ಅಂತ ಅಂದಾಗ ಸ್ವಲ್ಪ ಅಲ್ಲ ಪೂರ್ತಿಯಾಗಿ ನೀನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಕಿಂಡಲ್ ಮಾಡ್ತಿರ್ಬೇಕಾದ್ರೆ, ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ನಾನು ಚೆನ್ನಾಗೇ ಕಾಣಿಸ್ತಿದ್ದೀನಿ, ನಿಮ್ಮ ಸುಂದ್ರಿ ಮಯೂರಿ ಬಟ್ಟೆ ಹಾಕಿದಬೇಕಾದ್ರೆ ತುಂಬ ಚೆನ್ನಾಗಿದೆ ಅವಳ ಡ್ರೆಸ್ಸಸ್ ಅಂತ ಹೊಗಳ್ತಾ ಇದ್ರಿ, ಅದಕ್ಕೆ ನನಗೆ ಹಾಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹಾಕ್ಕೊಂಡೆ ಅಂತ ಅಂದಾಗ ಮಯೂರಿಗೆ ಕಾಂಪಿಟೇಟಿವ್ ಆಗಿ ನೀನು ರೆಡಿ ಆಗಿದೆಯಾ, ಇದನ್ನ ಹಾಕೊಳ್ಳೋಕೆ ಯಾರು ಹೇಳಿದ್ರು ಅಂತ ಅಂದಾಗ ನಾನೇ ಹಾಕ್ಕೊಂಡೆ, ಈ ಹೀಲ್ಸು ಆಗಿ ಬಟ್ಟೆನ ನಾನೇ ತೊಗೊಬಂದೆ ಅಂತ ಅಂದಾಗ, ಒಂದು ವೇಳೆ ನನ್ನನ್ನು ನೀನು ಪ್ರೀತಿ ಮಾಡ್ತಿದ್ಯಾ ಅಂತ ಅಂದರೆ ಕೃಷ್ಣ ಬೇಕಾ ನಾನು ಒಪ್ಕೋತೀನಿ, ಇವಳು ಈ ರೀತಿ ಹಾಕ್ಕೊಂಡಿದ್ದಾಳೆ ಅಂದರೆ ಒಪ್ಕೊಳ್ಳಲ್ಲ ಅಂತ ಅಂದಾಗ ಭೂಮಿ ಕಣ್ಣೀರಾಗ್ತಾ ಇರ್ತಾಳೆ. ನಿಜವಾಗ್ಲೂ ನೀನು ಯಾವ ರೀತಿ ಇದೆಯಾ ಗೊತ್ತಾ, ಈ ಮಂಡ್ಯ ಗದ್ದೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ದೃಷ್ಟಿ ಆಗಬಾರ್ದು ಅಂತ ಒಂದು ಗೊಂಬೆನೇ ತಾಕಿರ್ತಾರಲ್ಲ, ಆ ರೀತಿ ಇದೆಯಾ ಅಂತ ಅಂದಾಗ ಭೂಮಿ ಕಣ್ಣೀರು ಹಾಕ್ಕೊಂಡು ಹಾಕಿ ಕೂತ್ಕೊಬಿಡ್ತಾಳೆ. ಹಾಗೆ ಭೂಮಿ ನೋಡಿಕೊಂಡು ಅಜಿತ್ ಸಹ ತುಂಬ ಬೇಜಾರಾಗಿ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಜೆಗೆ ಎಂಟಾಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.